ಲಕುಮಿ ಚಂದದ ಬಾಲೆ ಚಂದನ ಮಾಲೆ ಎಳೆ ಮನಸ್ಸು ಎಳೆ ವಯಸ್ಸು ಸುಂದರಿಯವಳು ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಆಟಕ್ಕೆ ಓಟಕ್ಕೆ ಭೂಮಿನೇ ಬೇಲಿ ದೇವ್ರೇನೆ ತೀರ್ಪನ್ನು ಹೇಳೋದು ಇಲ್ಲಿ ಇನ್ನೇನು ವೇದಾಂತ ಬೇಡ ಕರಗೋಕೆ ಹುಟ್ಟೋದು ಮೋಡ ಹೋಗಿ ಎಲ್ಲರೂ ಹಾಳಾಗೋಗಿ ಆದ್ರೆ ಇವತ್ತಲ್ಲ ನಾಳೆ ಈ ದೇವನಿಗೆ ಪಾದ ಬುಡಕ್ ಬರಲೇಬೇಕು ಒಂದೇ ಬತ್ತಿರೋ ಅಪ್ಪನ ಸಪೋರ್ಟ್ ಇಲ್ಲದೆ ಅನ್ನೋದೇನೋ ಸರಿ ಸೂರ್ಯ, ಆದರೆ ಮಾವನ ಮನೇಲಿ ಇರ್ಬೋದಲ್ಲ, ಇಲ್ಲಿ ನಿಮಗೆ ಯಾವ ರೀತಿ ತೊಂದರೆನೂ ಆಗಲ್ಲ. ತೊಂದರೆ ಆಗತ್ತೆ ಅಂತ ನಾನು ಹೇಳ್ತಿಲ್ಲ ಅಂಕಲ್. ಡ್ಯಾಡಿ ಹತ್ರ ನಾನು ನಿನ್ಗೆ ಚಾಲೆಂಜಿಂಗ್ ಆಗಿ ಬದುಕ್ತೀನಿ ಅಂತ ಸವಾಲು ಹಾಕಿ ಬಂದಿದ್ದೀನಿ ಅಂಕಲ್. ಸದ್ಯಕ್ಕೆ ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗೋದಿಲ್ವಾ ನಿಮಗೆ? ಒಂದು ಮಗುನ, ಅದು ಸ್ವಂತ ಮಗನ ಮಗುನ, ವಂಶದ ಕುಡಿನ ವಿಷಯ ಗೊತ್ತಿದ್ರು ಬೇರೆ ಮಾಡೋದಕ್ಕೆ ನೋಡಿದ್ರಲ್ಲ, ನಿಮ್ದು ಒಂದು ಜನ್ಮನ. ನಿಜವಾಗ್ಲೂ ನೀವು ಆ ಮಗುಗೆ ತಾತ ಆಗೋದಿಕ್ಕೆ ಲಾಯಕ? ಯಾವುದೇ ರೀತಿಲಾದ್ರೂ ನೀವು ವಿದ್ಯಾಮಂತ್ರಿ ಅಂತ ಕರೆಸ್ಕೊಳ್ಳೋದಿಕ್ಕೆ ಯೋಗ್ಯರ? ನಿಮ್ಮ ಜನ್ಮಕ್ಕೆ ನಿಮ್ಮಂತ ಬಾರ್ನ್ ಪಾಲಿಟಿಷಿಯನ್ಸ್ಗೆ ಯಾಕ್ರಿ ಬೇಕು ಮನೆ ಮಕ್ಕಳು ಸಂಸಾರ ಇಲ್ಲ? ಹೋಗ್ರಿ, ಇಂಥ ಕೂಡ್ ಕುಟುಂಬದಲ್ಲಿ ಬದುಕೋದು ಹೇಗೆ ಅಂತ ಗೊತ್ತಿಲ್ದ ಮೇಲೆ ಎಲ್ಲಾದ್ರೂ ಹೋಗಿ ಸಾಯ್ರಿ. ಸಿಮ್ಮಪ್ಪ ಮುಚ್ಚ್ರಿ ಬಾಯ್ನ. ನಾನು ಕಂಡಿದ್ದೀನಿ, ಹಲಾಲ್ ಕೋರ್ ಕೆಲಸ ಮಾಡೋದನ್ನ ಮಾಡಿ ನನ್ನ ಮೇಲೆ ಯಾಕ್ರಿ ಕೂಗಾಡ್ತೀರಾ? ನಿನ್ನೆ ರಾತ್ರಿ ನಿಮ್ಮ ಮಗ ಸೊಸೆ ಅಷ್ಟೇ ಯಾಕೆ ನಿಮ್ಮನ್ನ ಹೆತ್ತ ಮಹಾ ತಾಯಿ ಆದಿಯಾಗಿ ನಿಮ್ಮ ಮುಖಕ್ಕೆ ಕ್ಯಾಕರ್ ಸೂಗ್ಲೆ ಮನೆಯಿಂದ ಹೊರಗಡೆ ಬಂದ್ರಲ್ಲ, ಆಗ್ಲೇ ಗೊತ್ತಾಗಬೇಕಾಗಿತ್ತು ನಿಮ್ಮ ಯೋಗ್ಯತೆ ಏನು ಅಂತ. ಆದ್ರೆ ನಿಮ್ದು ಮನುಷ್ಯ ಚರ್ಮ ಅಲ್ಲ, ಎಮ್ಮೆ ಚರ್ಮ. ಅದಕ್ಕೆ ನಿಮ್ಗೆ ಯಾವುದು ಗೊತ್ತಾಗೋದಿಲ್ಲ. ಸಿಮ್ಮಪ್ಪ ನಾಲ್ಗೆ ಎದ್ದು ಮೀರ್ತಾ ಇದೆ, ನನಗೂ ಗಂಟ್ಲು ಎತ್ತರಿಸಿ ಮಾತಾಡಕ್ ಬರುತ್ತೆ. ಜೀವನದಲ್ಲಿ ಮನುಷ್ಯನಿಗೆ ಬದುಕೋದಿಕ್ಕೆ ಗಂಟ್ಲು ಎತ್ತರಿಸೋದು ಗೊತ್ತಿರಬೇಕಾಗಿಲ್ಲ, ಕರುಣೆ, ಮಮತೆ, ಮಾನವೀಯತೆ ಗೊತ್ತಿರಬೇಕು. ನಿಮ್ ತಾವ್ ನಾವೆಲ್ಲ ಕಲ್ತ್ಕೋಬೇಕಾಗಿಲ್ಲ. ನನ್ನಿಂದ ಅಲ್ಲ, ಯಾರಿಂದನೂ ನೀವು ಕಲಿಯೋ ಪೈಕಿ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀವು ಮಾಡಿರೋ ಪಾಪ ಇಂಥದ್ದು ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗ್ಲಿಲ್ಲ ನನಗೆ. ಅದಕ್ಕೆ ಬಂದೆ. ನಿಮ್ಮ ರಾಜಕೀಯದಿಂದ ನನ್ನ ಮಗಳು, ಅಳಿಯ ನಮ್ಮ ಮನೇಲಿ ಇರದೆ ಹೊರಟೋದ್ರು. ಹೇಗೋ ಕನ್ವಿನ್ಸ್ ಮಾಡಿ ಶಾಲಿನಿ ತನ್ನ ಮನೇಲಿ ಇರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದ್ದಾಳೆ. ಇಲ್ಲ ಅಂದಿದ್ದಿದ್ರೆ ಯಾರ ಸಂಪರ್ಕವೂ ಬೇಡ, ನಮ್ಮ ಸಹವಾಸವೇ ಬೇಡ ಅಂತ ಎಲ್ಲಾದ್ರೂ ದೂರ ಹೋಗಿರ್ತಿದ್ರು. ಅಂದ್ರೆ ಸೂರ್ಯ, ಪೂರ್ವಿ, ಶಾಲಿನಿ ಮನೇಲಿದ್ದಾರ? ನೀವು ಒಬ್ಬ ತಾಯಿಯಾಗಿ ದೊಡ್ಡ ಕೆಲಸ ಮಾಡಿದಿರ. ನೀ
ಎತ್ತ ಮಗಿಗೆ ಆ ದ್ಯಾವಲಿಂಗು ಇಂಥ ಅನ್ಯಾಯ ಮಾಡವನೆ ಅಂತ ತಿಳಿದ ಮೇಕು ಬರೀ 2 ಮಾತು ಹಂಗೆ ಬೈದ್ಬಿಟ್ಟು ಬಂದ್ಬಿಟ್ಟಿಯಲ್ಲ, ಇದು ಸರಿನೇನವ್ವ?